ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 23. ಅಲ್ಲಿಯವರೆಗೂ ಒದ್ದೆಯಾದ ತಲೆಯನ್ನು ಟವಲ್ನಿಂದ ಕಟ್ಟಿಕೊಂಡಿದ್ದ ಗಾನವಿ ಬಾಲ್ಕನಿಗೆ ಬರುತ್ತಿದ್ದಂತೆಯೇ ಕೂದಲಿನಿಂದ ಟವಲನ್ನು ತೆಗೆದಾಗ ಅವಳ ಒದ್ದೆ ಕೂದಲಿನಿಂದ ಕೆಲವು ನೀರಿನ ಹನಿಗಳು ಜಾರಿ ಸುಂದರವಾದ ಕುತ್ತಿಗೆಯ ಮೇಲೆ, ಬೆನ್ನಿನ ಮೇಲೆ ಬಿದ್ದು ಸೂರ್ಯನ ಬೆಳಕಿಗೆ ಮಿನುಗುತ್ತಿದ್ದರೆ ಅದನ್ನು ನೋಡುತ್ತಿದ್ದ ಹಾದಿಗೆ ಬಂಗಾರದ ಮೇಲೆ ಬಿದ್ದ ಮುತ್ತಿನ ಹನಿಗಳಂತೆ ಕಾಣಿಸುತ್ತಿದ್ದವು. ಸೊಂಟವನ್ನು ಒಂದು ಕಡೆಗೆ ಬಿಲ್ಲಿನಂತೆ ಬಾಗಿಸಿ ಒದ್ದೆ ಕೂದಲನ್ನು ಮುಂದಕ್ಕೆ ಹಾಕಿಕೊಂಡು ತಲೆ ಒರೆಸಿಕೊಳ್ಳುತ್ತಿದ್ದ ಗಾನವಿ ಹಾದಿಗೆ ಯಾರೋ ಶಿಲ್ಪಿ ತನ್ನ ಪ್ರತಿಭೆಯನ್ನೆಲ್ಲ ಧಾರೆ ಎರೆದು ಶ್ರದ್ಧೆಯಿಂದ ಕೆತ್ತಿದ ಅಜಂತಾ ಶಿಲ್ಪದಂತೆ ಕಾಣುತ್ತಿದ್ದರೆ, ಇಂದಿನಿಂದ ಹೊಸದಾಗಿ ಕಾಣುತ್ತಿರುವ ಗಾನವಿಯ ರೂಪವನ್ನು ನೋಡುತ್ತಾ ಮೈಮೆರೆತು ಕದಲದ ಶಿಲೆಯಾಗಿ ಹೋಗುತ್ತಾನೆ. ಏನು ನಾನು ನೋಡುತ್ತಿರುವುದು ಪ್ರತಿದಿನ ನೋಡುವ ಗಾನವಿನೇನಾ ಅಥವಾ ಜೀವವಿರುವ ಬೊಂಬೆಯ ಅಂದುಕೊಳ್ಳುತ್ತಾನೆ. ಅಲ್ಲಿಯವರೆಗೂ ತನ್ನ ಕೂದಲನ್ನು ಮುಂದಕ್ಕೆ ಹಾಕಿಕೊಂಡು ಒರೆಸಿಕೊಳ್ಳುತ್ತಿದ್ದ ಗಾನವಿ ಒಮ್ಮೆಲೆ ತನ್ನ ಕೂದಲನ್ನು ಹಿಂದಕ್ಕೆ ಹಾಕಿದ್ದರಿಂದ ವೇಗವಾಗಿ ಬಂದ ಗಾನವಿಯ ಕೂದಲು ಆದಿ ಮುಖಕ್ಕೆ ಜೋರಾಗಿ ತಗುಲಿ ಬೊಂಬೆಯಂತೆ ನಿಂತಿದ್ದ ಅವನಲ್ಲಿ ಚಲನೆ ಮೂಡಿಸುತ್ತದೆ. ಗಾನವಿಯ ಕೂದಲಿನಿಂದ ಗಾಢವಾಗಿ ಬರುತ್ತಿದ್ದ ಸೀಗೆಕಾಯಿ ಪರಿಮಳ ಅವನ ಮೂಗಿಗೆ ಬಡಿಯುತ್ತದೆ. ಅದನ್ನು ಎದೆಯ ತುಂಬ ಉಸಿರಾಡುತ್ತಾ, ಹಾ, ಏನು ಪರಿಮಳ ಇದು! ನನ್ನ ದುಬಾರಿ ಶಾಂಪುಗಳಲ್ಲಿಯೂ ಇಂತಹ ಒಳ್ಳೆ ಪರಿಮಳ ಯಾವತ್ತೂ ಬಂದಿಲ್ಲ ಎಂದು ಅಂದುಕೊಳ್ಳುತ್ತಾ ಮುಂಜಾನೆಯ ಕಿರಣಗಳನ್ನು, ಕೆಳಗೆ ಗಾರ್ಡನ್ನಲ್ಲಿರುವ ಹಸಿರನ್ನು ನೋಡುತ್ತಾ ಪ್ರಶಾಂತವಾಗಿರುವ ಗಾನವಿಯನ್ನೇ ನೋಡುತ್ತಾ ಇರುತ್ತಾನೆ. ಒದ್ದೆ ಕೂದಲು ಸ್ವಲ್ಪ ಹಾರಿದ್ದರಿಂದ ಇನ್ನೂ ಕೆಳಗೆ ಹೋಗಬೇಕೆಂದು ಹಿಂದಕ್ಕೆ ತಿರುಗುವಷ್ಟರಲ್ಲಿ ತನ್ನನ್ನೇ ನೋಡುತ್ತಾ ಕಾಣಿಸುತ್ತಾನೆ ಆದಿ. ಹಿಂದಿರುಗಿದ ತಕ್ಷಣ ಕಂಡ ಆದಿ ರೂಪಕ್ಕೆ ಬೆದರಿ, ಇವರೇನು ನನ್ನ ಕಡೆ ಹೀಗೆ? ಒಂದು ವೇಳೆ ನಾನು ರಾತ್ರಿ ಇವರ ಪಕ್ಕದಲ್ಲೇ ಮಲಗಿದ್ದು ಗೊತ್ತಾಯಿತಾ ಎಂದು ಭಯಪಡುತ್ತಾ ಆದಿ ರೀ ರೀ ಎನ್ನುತ್ತಾಳೆ. ಅಲ್ಲಿಯವರೆಗೂ ಗಾನವಿಯ ರೂಪವನ್ನು ಮೈಮರೆತು ನೋಡುತ್ತಿದ್ದ ಆದಿ ಸೀರಿಯಸ್ ಆಗಿ ಮುಖವನ್ನು ಬದಲಿಸಿ, ಇಷ್ಟು ಲೇಟ್ ಆದರೆ ನಾನು ಹೇಳದಿದ್ದರೆ ನನ್ನನ್ನು ಎಬ್ಬಿಸಬೇಕು ಎಂದು ಗೊತ್ತಾಗಲ್ವಾ? ಈ ದಿನ ನಿನ್ನಿಂದಾಗಿ ನನ್ನ ವರ್ಕೌಟ್ ಮಿಸ್ ಆಯಿತು ಎನ್ನುತ್ತಾನೆ. ಆ ಮಾತು ಕೇಳಿದಾಗ ಕಿವಿಯಲ್ಲಿ ಅಮೃತ ಸುರಿದಂತೆ ಕೇಳಿಸಿ, ಅಯ್ಯೋ, ಇವರನ್ನು ಎಬ್ಬಿಸಲಿಲ್ಲ ಎಂದು ಕೋಪಗೊಂಡಿದ್ದಾರೆ ಅಷ್ಟೆ. ಅದನ್ನು ಬಿಟ್ಟು ನಾನು ಬೆಡ್ ಮೇಲೆ ಮಲಗಿದ್ದು ಇವರಿಗೆ ಗೊತ್ತಾಗಲಿಲ್ಲ ಎಂದು ಸಂತೋಷ ಪಡುತ್ತಾ, ಅಂದ್ರೆ ನೀವು ರಾತ್ರಿ ತುಂಬ ಹೊತ್ತಿನವರೆಗೂ ಕೆಲಸ ಮಾಡುತ್ತಿದ್ದ ಹಾಗಿತ್ತು, ಸುಸ್ತಾಗಿದ್ದೀರಾ ಎಂದು ಎಬ್ಬಿಸಲಿಲ್ಲ ಅನ್ನುತ್ತಾಳೆ. ನಾನು ರಾತ್ರಿ ಎಷ್ಟೇ ತಡವಾಗಿ ಮಲಗಿದ್ದರೂ ಬೆಳಿಗ್ಗೆ ನನಗೆ ಜಿಮ್ ಮಾಡುವ ಅಭ್ಯಾಸವಿದೆ. ಒಂದು ವೇಳೆ ನಾನು ಹೇಳದಿದ್ದರೆ ಇನ್ನೊಮ್ಮೆ ಎಬ್ಬಿಸದೇ ಇರಬೇಡ ಅಂದ. ಸರಿ ಎಂದು ತಲೆ ಆಡಿಸಿ ಕಾಫಿ ತರಲೆ ಎನ್ನುತ್ತಾ ಇನ್ನೂ ಅಲ್ಲಿಂದ ಕೆಳಗೆ ಹೊರಟು ಹೋಗುತ್ತಾಳೆ ಗಾನವಿ. ಅಲ್ಲಿಯವರೆಗೂ ಭಯಬಿದ್ದಿದ್ದ ಗಾನವಿಯ ಮುಖವನ್ನು ನೋಡಿದ ಆದಿ ಗಾನವಿಯ ಮುಗ್ಧತೆಗೆ ನಗುತ್ತಾ ಫ್ರೆಶ್ ಆಗಲು ಹೋಗುತ್ತಾನೆ. ಕೆಳಗೆ ಹೋದ ಗಾನವಿ ಪೂಜೆ ಮುಗಿಸಿಕೊಂಡು ಕಿಚನ್ ಕಡೆಗೆ ಹೋಗುತ್ತಾಳೆ. ಸಂತೋಷವಾಗಿ ಕಾಣುತ್ತಿರುವ ಗಾನವಿಯನ್ನು ನೋಡುತ್ತಾ, ಏನು ಅಮ್ಮವರು ಇವತ್ತು ತುಂಬ ಖುಷಿಯಾಗಿರುವ ಹಾಗಿದೆ ಎಂದ ಸೀತಮ್ಮನ ಮಾತು ಕೇಳಿದಾಗ ಬೆಳಿಗ್ಗೆ ತಾನು ಎಲ್ಲಿದ್ದೆ ಎಂಬುದು ನೆನಪಾಗಿ ಕೆನ್ನೆ ಕೆಂಪಗಾದರೂ ಕೂಡ ಏನಿಲ್ಲ ಸೀತಮ್ಮ ಎಂದು ಮಾತು ಬದಲಿಸಿ ಆದಿಗಾಗಿ ಕಾಫಿ ಮಾಡಿಕೊಂಡು ಸೀತಮ್ಮ ಇನ್ನೇನೋ ಕೇಳುವಷ್ಟರಲ್ಲೇ ತಪ್ಪಿಸಿಕೊಂಡು ಓಡಿ ಹೋಗುತ್ತಾಳೆ. ತಪ್ಪಿಸಿಕೊಂಡು ಹೋಗುತ್ತಿರುವ ಗಾನವಿಯನ್ನು ನೋಡುತ್ತಾ, ನೀವು ಯಾವಾಗಲೂ ಹೀಗೆ ಸಂತೋಷವಾಗಿರಿ ಅಮ್ಮ, ನಿಮ್ಮ ಮುಖದಲ್ಲಿ ಈ ನಗು ಎಂದಿಗೂ ಮಾಸಬಾರದು ಎಂದು ಅಂದುಕೊಳ್ಳುತ್ತಾಳೆ. ಮೆಟ್ಟಿಲೇರಿ ಖುಷಿಯಾಗಿ ಹೋಗುತ್ತಿರುವ ಗಾನವಿಯನ್ನು ನೋಡುತ್ತಾ ಸೀತಮ್ಮನ ಮಾತುಗಳನ್ನು ನೆನಪಿಸಿಕೊಂಡು ಕೋಪದಿಂದ, ನಿನ್ನ ನಗುವನ್ನು ನಾನು ಸಹಿಸಲಾರೆ ಗಾನವಿ, ನಿನ್ನ ನಗು ಆದಷ್ಟು ಬೇಗ ಅಳಿಸಿ ಹೋಗುತ್ತದೆ, ಅದಕ್ಕೆ ಏನು ಮಾಡಬೇಕೋ ಈಗಾಗಲೇ ನಾನು ಮಾಡಿಯಾಗಿದೆ ಎಂದುಕೊಳ್ಳುತ್ತಾ ರೂಮ್ ಡೋರ್ ಲಾಕ್ ಮಾಡಿಕೊಂಡು ಅಜಯ್ಗೆ ಫೋನ್ ಮಾಡುತ್ತಾಳೆ ಶಾಂಭವಿ. ಇನ್ನು ಗಾನವಿ ತನಗೆ ಸಿಗುತ್ತಾಳೆ ಎಂಬ ಸಂತೋಷದಲ್ಲಿ ರಾತ್ರಿ ಪೂರ್ತಿ ಕುಡಿದು ಯಾರೊಂದಿಗೋ ಎಂಜಾಯ್ ಮಾಡಿ ತಡವಾಗಿ ಮಲಗಿದ್ದ ಅಜಯ್ಗೆ ಮೊದಲು ಎಚ್ಚರವಾಗುವುದಿಲ್ಲ. ಎಲ್ಲಿ ಸತ್ತಿದ್ದೀಯಾ, ಫೋನ್ ಮಾಡುತ್ತಿದ್ದರೆ ಲಿಫ್ಟ್ ಮಾಡುತ್ತಿಲ್ಲ ಎಂದು ರೇಗಾಡುತ್ತಾಳೆ ಶಾಂಭವಿ. ಆದರೂ ಅಜಯ್ ಫೋನ್ ಲಿಫ್ಟ್ ಮಾಡದಿದ್ದಾಗ ಬಿಡದೆ
2-3 ಬಾರಿ ಕಾಲ್ ಮಾಡುತ್ತಾಳೆ. ಎಂದಿಗೋ ದೂರದಿಂದ ಕೇಳಿಸುತ್ತಿರುವ ಫೋನ್ ಸೌಂಡ್ಗೆ ಮಂಚದ ಮೇಲೆ ಅತ್ತಿತ್ತ ಹೊರಳಾಡುತ್ತಾ, ಇಷ್ಟು ಬೇಗ ಯಾರಪ್ಪ ನನ್ನ ಡಿಸ್ಟರ್ಬ್ ಮಾಡೋದು ಎಂದುಕೊಳ್ಳುತ್ತಾ ಕಣ್ಣು ತೆರೆಯದೆಯೇ ಬೆಡ್ ಹತ್ತಿರವಿರುವ ಟೇಬಲ್ ಮೇಲೆ ಒಂದು ಕೈಯಿಂದ ತಡಕಾಡುತ್ತಾ ಫೋನ್ ಸಿಕ್ಕಿಸಿಕೊಂಡು ಅದನ್ನು ಕೈಗೆ ತೆಗೆದುಕೊಂಡು ಮಂಪರು ಕಣ್ಣುಗಳಿಂದ ನೋಡುವಷ್ಟರಲ್ಲಿ ಫೋನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ ನೋಡಿ, ಹೋ, ಇವರು ಅವರೇ ಅಲ್ವಾ ಅಂದುಕೊಳ್ಳುತ್ತಾ ನಿದ್ದೆ ಮಬ್ಬನ್ನು ಬಿಡಿಸಿಕೊಂಡು ತನ್ನ ಫ್ರೆಂಡ್ ಹೇಳಿದ ಮಾತುಗಳನ್ನು ಮತ್ತೊಮ್ಮೆ ನೆನಪಿಸಿಕೊಂಡು ಇವರೊಂದಿಗೆ ತುಂಬ ಜಾಗರೂಕತೆಯಿಂದ ಡೀಲ್ ಮಾಡಬೇಕು ಅಂದುಕೊಳ್ಳುತ್ತಾ ಅವರಿಗೆ ಯಾವ ಅನುಮಾನವೂ ಬಾರದಂತೆ ಮಾತನಾಡಬೇಕು ಎಂದುಕೊಂಡು ಫೋನ್ ಲಿಫ್ಟ್ ಮಾಡಿ ಹಲೋ ಎನ್ನುತ್ತಾನೆ. ಅಜಯ್ ಹಲೋ ಎನ್ನುತ್ತಿದ್ದಂತೆಯೇ, ಎಲ್ಲಿದ್ದೀಯಾ? ಎಷ್ಟು ಹೊತ್ತು ಫೋನ್ ಮಾಡಿದರೂ ಲಿಫ್ಟ್ ಮಾಡುತ್ತಿಲ್ಲವೇಕೆ? ಇನ್ನೊಮ್ಮೆ ಹೀಗಾದರೆ ನಿನ್ನ ಜಾಗದಲ್ಲಿ ಬೇರೊಬ್ಬರನ್ನು ನೋಡಿಕೊಳ್ಳುತ್ತೇನೆ. ನಾನು ಯಾವಾಗ ಫೋನ್ ಮಾಡಿದರೂ ತಕ್ಷಣ ಲಿಫ್ಟ್ ಮಾಡಿ ನಾನು ಹೇಳಿದ ಕೆಲಸ ಮಾಡಲು ರೆಡಿಯಾಗಿರು. ಇಲ್ಲದಿದ್ದರೆ ಗಾನವಿ ಇನ್ನೊಬ್ಬರ ಪಾಲಾಗುತ್ತಾಳೆ ಎಂದು ಅಜಯ್ನನ್ನು ಮಾತನಾಡಲು ಬಿಡದೆ ಒಂದು ವಾರ್ನಿಂಗ್ ಕೊಡುತ್ತಾಳೆ. ನೀನು ಅರ್ಜೆಂಟಾಗಿ ಹೊರಟು ಹೈದರಾಬಾದ್ಗೆ ಬಾ ಎಂದು ಹೇಳುತ್ತಾಳೆ. ಹೈದರಾಬಾದಾ ಅಂದಾಗ, ಹೇಳ್ತಿದ್ರೆ ಕೇಳಿಸ್ತಿಲ್ವಾ? ನಿನ್ನನ್ನು ಹೈದರಾಬಾದ್ಗೆ ಬಾ ಅನ್ನುತ್ತಿದ್ದೇನೆ ಅನ್ನುತ್ತಾಳೆ. ಅದೇ ಏಕೆ ಅನ್ನುತ್ತಾನೆ. ಏಕೆ ಅಂತೀಯಾ? ಏಕೆ? ಗಾನವಿ ಇಲ್ಲೇ ಇದ್ದಾಳೆ ಅದಕ್ಕೆ. ಆದರೂ ನನಗೆ ಎದುರು ಪ್ರಶ್ನೆ ಹಾಕಬೇಡ ಎಂದು ಹೇಳಿದ್ದೆನಲ್ಲವಾ? ನಾನು ಹೇಳಿದ್ದನ್ನು ಮಾಡುವುದಾದರೆ ಮಾತ್ರ ನಿನಗೆ ಗಾನವಿಯನ್ನು ಕರೆದುಕೊಂಡು ಹೋಗುವ ದಾರಿ ಹೇಳುತ್ತೇನೆ. ಇಲ್ಲದಿದ್ದರೆ ಗಾನವಿಯಂತಹ ಸುಂದರವಾದ ಹುಡುಗಿ ಸಿಗುತ್ತಾಳೆಂದರೆ ನಾನು ಏನು ಹೇಳಿದರೂ ಮಾಡಲು ತುಂಬ ಜನ ಬರುತ್ತಾರೆ. ನಿನಗೆ ಗಾನವಿ ಬೇಕಾ ಅಥವಾ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕಾ? ಯೋಚಿಸಿಕೊ ಎಂದು ಫೋನ್ ಹೇಳಲು ಹೋದರೆ ಹಲೋ ಹಲೋ ಎಂದು ಗಾಬರಿಯಿಂದ ಕರೆಯುತ್ತಾನೆ. ಈಗ ದಾರಿಗೆ ಬಂದ ಅಂದುಕೊಳ್ಳುತ್ತಾ ಕಾಯುತ್ತಿದ್ದರೆ, ಅಂದರೆ ನಿಮಗೆ ಎದುರು ಮಾತನಾಡಬೇಕು ಎಂದು ನನ್ನ ಉದ್ದೇಶವಲ್ಲ. ಇದ್ದಕ್ಕಿದ್ದಂತೆ ಹೈದರಾಬಾದ್ಗೆ ಬಂದರೆ ಇಲ್ಲಿ ನಾನು ಮಾಡಬೇಕಾದ ಕೆಲಸಗಳನ್ನೆಲ್ಲ ಅರ್ಧದಲ್ಲೇ ನಿಂತು ಹೋಗುತ್ತವೆ. ಅದು ಅಲ್ಲದೆ ಅಲ್ಲಿಗೆ ಬಂದು ನಾನು ಎಷ್ಟು ದಿನ ಇರಬೇಕು, ಎಲ್ಲಿರಬೇಕು ಎಂದು ಯೋಚಿಸುತ್ತಿದ್ದೇನೆ ಅಂತ ಅಷ್ಟೇ ಕೂಲಾಗಿ ಮಾತನಾಡುತ್ತಾನೆ. ನೀನು ಅಲ್ಲಿ ಏನು ಕೆಲಸ ಮಾಡುತ್ತಿದ್ದೀಯಾ ಎಂದು ನನಗೆ ಚೆನ್ನಾಗಿ ಗೊತ್ತು. ಹುಡುಗಿಯರೊಂದಿಗೆ ತಿರುಗುವುದೇ ನಿನಗೆ ಅತ್ಯಂತ ಮುಖ್ಯವಾದ ಕೆಲಸವಾದರೆ ಇನ್ನೂ ಗಾನವಿ ಬಗ್ಗೆ ಮರೆತು ಬಿಡು ಅಂದ್ಲು. ಅದು ಹಾಗಲ್ಲ ಎಂದು ಅಜಯ್ ಅನ್ನುತ್ತಿದ್ದರೆ, ನನ್ನ ದಾರಿ ತಪ್ಪಿಸಲು ನೋಡಬೇಡ. ನೀನು ಏನು ಮಾಡುತ್ತೀಯೋ, ಎಲ್ಲಿದ್ದೀಯೋ, ನಿನ್ನ ಬಗ್ಗೆ ಎಲ್ಲ ವಿಷಯ ತಿಳಿದುಕೊಂಡೇ ಗಾನವಿಗಾಗಿ ನಿನ್ನನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ನನ್ನಿಂದ ನಿನಗೆ ಉಪಯೋಗವೇ ಹೊರತು ನಷ್ಟವಂತೂ ಇಲ್ಲ. ನಿನಗೆ ಇದೇ ಲಾಸ್ಟ್ ಚಾನ್ಸ್. ಇನ್ನೊಮ್ಮೆ ನಾನು ಯಾವ ಕೆಲಸ ಹೇಳಿದರೂ ಎದುರಾಡದೆ ಮಾಡಬೇಕು. ಏನು, ಏಕೆ ಎಂದು ಪ್ರಶ್ನೆಗಳನ್ನು ಹಾಕಕೂಡದು ಅನ್ನುತ್ತಾಳೆ. ಇಲ್ಲಿ ನಾನೇ ಅಂದುಕೊಂಡರೆ ನನಗಿಂತ 4 ಅಕ್ಷರ ಹೆಚ್ಚೇ ಓದಿದ ಹಾಗಿದ್ದಾಳೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಸರಿ ಎನ್ನುತ್ತಾನೆ ಅಜಯ್. ನೀನು ಇಲ್ಲಿಗೆ ಬಂದರೆ ಎಲ್ಲಿರಬೇಕು, ಯಾವಾಗ ಏನು ಮಾಡಬೇಕು ಎಲ್ಲವನ್ನು ನಾನು ಹೇಳುತ್ತೇನೆ. ನಿನಗೆ ಆ ಚಿಂತೆ ಬೇಡ ಎನ್ನುತ್ತಾಳೆ ಶಾಂಭವಿ. ಎಲ್ಲ ನೀವೇ ನೋಡಿಕೊಳ್ಳುತ್ತೀರೆಂದರೆ ನನಗೇನು ಪ್ರಾಬ್ಲಮ್ ಇಲ್ಲ. ನೀವು ಎಲ್ಲಿಗೆ ಬರಲು ಹೇಳಿದರೆ ಅಲ್ಲಿಗೆ ಬರುತ್ತೇನೆ ಅಂದ. ಸರಿ, ಎಲ್ಲಿಗೆ ಬರಬೇಕು, ಯಾವಾಗ ಬರಬೇಕು ಮೆಸೇಜ್ ಮಾಡುತ್ತೇನೆ. ನನ್ನ ಮೆಸೇಜ್ ಬಂದ ಕೂಡಲೇ ಹೊರಡು ಅಂದಾಗ ಓಕೆ ಎಂದು ಫೋನ್ ಇಡುತ್ತಾನೆ ಅಜಯ್. ಕಾಲ್ ಕಟ್ ಆದ ನಂತರ ಫೋನ್ ಕಡೆ ನೋಡುತ್ತಾ, ಅವಶ್ಯಕತೆ ನನ್ನದೆಂದು ನಿಮ್ಮಿಷ್ಟ ಬಂದ ಹಾಗೆ ನನ್ನನ್ನು ಆಡಿಸಬೇಕು ಅಂದುಕೊಂಡಿದ್ದೀರಲ್ವಾ? ನನ್ನನ್ನು ನೋಡಿದರೆ ಎಲ್ಲರೂ ಗಡಗಡ ನಡುಗುತ್ತಾರೆ. ಅಂಥವನನ್ನೇ ಎದುರಿಸಲು ನೋಡುತ್ತೀರಾ? ಒಂದ್ಸಲ ನನ್ನ ಗಾನವಿ ನನ್ನ ಹತ್ತಿರ ಬರಲಿ, ಆಮೇಲೆ ನಿಮ್ಮೊಬ್ಬೊಬ್ಬರ ಕತೆ ಹೇಳುತ್ತೇನೆ ಎಂದು ಕಸಿಯಿಂದ ಹಲ್ಲು ಮಸೆಯುತ್ತಾನೆ ಅಜಯ್. ಅಜಯ್ ಏನೆಂದುಕೊಳ್ಳುತ್ತಿರಬಹುದು ಎಂದು ಊಹಿಸದ ಶಾಂಭವಿ ಫೋನ್ ಕಡೆ ನೋಡುತ್ತಾ, ನಾನು ನಿನಗಿಂತ ದೊಡ್ಡ ಕಿಲಾಡಿ ಕಣೋ. ಇಲ್ಲದಿದ್ದರೆ ಅತಿ ಬಡತನದಲ್ಲಿದ್ದ ನಾನು ಇಂದು ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಲು ಸಾಧ್ಯವಾಗುತ್ತಿದ್ದೆ. ಎಷ್ಟು ಕುತಂತ್ರ ಮಾಡಿ, ಎಷ್ಟು ಸಂಚು ಹೂಡಿ ಈ ಮನೆಗೆ ಸೊಸೆಯಾಗಿದ್ದೇನೆ ಎಂದು ನೀನು ಊಹಿಸಲು ಸಾಧ್ಯವಿಲ್ಲ ಎಂದು ತನ್ನನ್ನು ತಾನೇ ಹೊಗಳಿಕೊಂಡು, ನನ್ನ ಕೆಲಸ ಮುಗಿದ ಕೂಡಲೇ ನಿನ್ನ ಕಥೆಯನ್ನು ಮುಗಿಸುತ್ತೇನೆ ಎಂದು ಅಂದುಕೊಳ್ಳುತ್ತಾಳೆ ಶಾಂಭವಿ. ಗಾನವಿ ಕಾಫಿ ತೆಗೆದುಕೊಂಡು ಮೇಲೆ ಹೋಗುವಷ್ಟರಲ್ಲಿ ಹಾದಿ ಫ್ರೆಶ್ ಆಗಿ
ಬಂದು ತನ್ನ ಕೂದಲನ್ನು ಡ್ರೈಯರ್ನಿಂದ ಒಣಗಿಸಿಕೊಳ್ಳುತ್ತಿದ್ದನು. ಡ್ರೈಯರ್ ಕಡೆ ವಿಚಿತ್ರವಾಗಿ ನೋಡುತ್ತಾ, ಏನಿದು, ಇದರಿಂದ ಏನು ಮಾಡುತ್ತಿದ್ದಾರೆ ಎಂದು ನೋಡುತ್ತಾ ಇರುತ್ತಾಳೆ ಗಾನವಿ. ತನ್ನನ್ನೇ ತೀಕ್ಷ್ಣವಾಗಿ ನೋಡುತ್ತಿರುವ ಗಾನವಿಯನ್ನು ನೋಡಿ, ಏನು ಹಾಗೆ ನೋಡ್ತಾ ಇದ್ದೀಯಾ ಎಂದು ಕೇಳುತ್ತಾನೆ. ಆದಿ ಮಾತಿಗೆ ಈ ಲೋಕಕ್ಕೆ ಬಂದು ತಡಬಡಾಯಿಸಿ, ಅದು ಅದು ಏನಿಲ್ಲ ರೀ ಎಂದು ಅನ್ನುತ್ತಾಳೆ ಗಾನವಿ. ಆದರೆ ಗಾನವಿ ಡ್ರೈಯರ್ ಕಡೆಯೇ ವಿಚಿತ್ರವಾಗಿ ನೋಡುವುದನ್ನು ಗಮನಿಸಿದ ಆದಿ, ಇದು ಏನು ಎಂದು ನೋಡ್ತಾ ಇದ್ದೀಯಾ, ಇದನ್ನು ಡ್ರೈಯರ್ ಎನ್ನುತ್ತಾರೆ ಎಂದು ಹೇಳುತ್ತಾನೆ. ಡ್ರೈಯರಾ ಅಂದರೆ ಏನು ಎನ್ನುವಂತೆ ಪ್ರಶ್ನಾರ್ಥಕ ಮುಖಭಾವ ಇಡುತ್ತಾಳೆ. ಇದರಿಂದ ಏನು ಮಾಡುತ್ತಾರೆ ಎಂದು ನೋಡುತ್ತಿದ್ದೀಯಾ ಅಂದಾಗ ಹೌದು ಎನ್ನುವಂತೆ ಗಾನವಿಯ ನೋಟ ಇದ್ದಿದ್ದರಿಂದ ಇದರಿಂದ ಒದ್ದೆ ಕೂದಲನ್ನು ಒಣಗಿಸಿಕೊಳ್ಳುತ್ತಾರೆ ಎನ್ನುತ್ತಾನೆ ಆದಿ. ಹೌದಾ, ಹಾಗಾದರೆ ಇದು ಮನೆಯಲ್ಲಿ ಇರುವಾಗ ಆ ದಿನ ನನ್ನನ್ನು ತಲೆ ಒರೆಸುವಂತೆ ಕೇಳಿದರಾ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಆ ಮಾತನ್ನು ಆದಿಗೆ ಮರುಪ್ರಶ್ನೆ ಹಾಕಲಾಗದೆ ಮೌನವಾಗಿ ನೋಡುತ್ತಾ ಕಾಫಿ ತೆಗೆದುಕೊಳ್ಳಿ ಎಂದು ಹೇಳುತ್ತಾಳೆ. ಆದರೆ ಗಾನವಿ ಏನು ಯೋಚಿಸುತ್ತಿದ್ದಾಳೆ ಎಂದು ಅರ್ಥವಾಗದವನಲ್ಲ ಆದಿ. ಏನು ಮನಸ್ಸಿನಲ್ಲಿ ಏನೋ ಕೇಳಬೇಕು ಅಂದುಕೊಳ್ಳುತ್ತಿದ್ದೀಯಾ, ಕೇಳಿಬಿಡು ಎನ್ನುತ್ತಾನೆ. ತನ್ನ ಮನಸ್ಸಿನ ಮಾತನ್ನು ಗ್ರಹಿಸಿದಂತೆಯೇ ಕೇಳುತ್ತಿರುವ ಆದಿಯನ್ನು ನೋಡಿ ಕೇಳಬೇಕಾ ಬೇಡವಾ ಎಂದು ಯೋಚಿಸುತ್ತಾ ಕಾಫಿ ಕಪ್ ಪಕ್ಕಕ್ಕಿಟ್ಟು ಸರಿ ಕೇಳೋಣ ಎಂದು ಅಂದುಕೊಂಡು ಕೈಗಳನ್ನು ಉಜ್ಜಿಕೊಳ್ಳುತ್ತಾ, ಇದು ಇದ್ದಾಗ ಆ ದಿನ ನನ್ನನ್ನು ತಲೆ ಒರೆಸುವಂತೆ ಹೇಗೆ ಕೇಳಿದಿರಿ ಎಂದು ಭಯದಿಂದಲೇ ಒಂದೊಂದು ಪದವನ್ನು ಕೂಡಿಸಿಕೊಂಡು ಕೇಳುತ್ತಾಳೆ ಗಾನವಿ. ಅದಕ್ಕೆ ಒಮ್ಮೆಲೆ ಗಾನವಿಯ ಸೊಂಟ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾನೆ ಆದಿ. ಆದಿ ಮಾಡಿದ ಕೆಲಸಕ್ಕೆ ಗಾನವಿಯ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವೇ ಯೋಚಿಸಿ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.